ಹಾಯ್ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಮದುವೆ ಆದ ಕೆಲವೇ ದಿನಗಳಲ್ಲಿ ಗಂಡ ಹೊಡೆದು ಬಡ್ದು ಹೆಂಡತಿಗೆ ಕಿರುಕುಳವನ್ನ ಕೊಟ್ಟು ಜೊತೆಗೆ ತಲಾಖನ್ನ ಕೊಟ್ಟಿದ್ದಾನೆ ಅನ್ನುವಂತಹ ಆರೋಪ ಇದು. ಆಮೇಲೆ ನನಗೆ ನ್ಯಾಯ ಬೇಕು, ನ್ಯಾಯ ಕೊಡಿಸಿ ನಮಗೆ ಅಂತ ಹೇಳಿ ಸಂತ್ರಸ್ತೆ ಹಾಗೆ ಆಕೆಯ ಕುಟುಂಬ ಯಾವ್ಯಾವುದೋ ಆಫೀಸು ಸ್ಟೇಷನ್ ಅಂತ ಅಲ್ದಾಡ್ತಾ ಇದ್ದಾರೆ ಅನ್ನುವಂತಹ ವಿಷಯ ಈಗ ಗೊತ್ತಾಗ್ತಾ ಇದೆ. ಮತ್ತೆ ಈ ಥರ ಆರೋಪ ಮಾಡ್ತಿರೋದು ಬೇರೆ ಯಾರೂ ಅಲ್ಲ, ಕಿರುಕುಳ ಅನುಭವಿಸ್ತಾ ಇರುವಂತಹ ಆ ಒಂದು ಹೆಣ್ಣು ಮಗಳ ಫ್ಯಾಮಿಲಿ. ಇನ್ನು ಅವರು ಮಾಡಿರುವಂತಹ ಆರೋಪ ಏನಪ್ಪ ಅಂದರೆ, ಮದುವೆ ಆದ ಮೊದಲ ದಿನಾನೇ ಗಂಡ ಅನ್ನೋನು ಹೆಂಡತಿಗೆ ನೀನು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾನೆ. ಇಷ್ಟ ಇಲ್ಲ ಅಂದರೆ ಸರಿ, ಮದುವೆನೇ ಆಗಬಾರ್ದಾಗಿತ್ತು, ಆಗ್ಬಿಟ್ಟು ಇಷ್ಟ ಇಲ್ಲ ಅಂದರೆ ಹೆಂಗೆ? ಆಮೇಲೆ ಅತ್ತೆ ಮಾವ ಇಬ್ರಿಗೂ ಸಹ ಸೊಸೆ ಏನಿದ್ದಾಳೆ ಅವಳು ಮಸಾಜ್ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರಂತೆ. ಅದ್ಯಾವ ಥರ ಮಸಾಜ್ ಕೇಳ್ತಿದ್ರೋ ಗೊತ್ತಿಲ್ಲ. ಪಾಪ ಕೆಲವೊಬ್ರು ವಯಸ್ಸಾದವರು ಕೇಳ್ತಾರೆ, ನಂಗೆ ಮಸಾಜ್ ಮಾಡಮ್ಮ, ಸ್ವಲ್ಪ ಕೈಕಾಲು ನೋಯ್ತಾ ಇದೆ ಅಂತ ಸೊಸೆನ ಕೇಳ್ತಾರೆ. ಅದರಲ್ಲೇನು ತಪ್ಪಿಲ್ಲ. ಅದನ್ನು ಆ ಹೆಣ್ಮಗಳು ಯಾವ ಥರ ತಿಳ್ಕೊಳ್ಳೋ ಅದು ಗೊತ್ತಿಲ್ಲ. ಇಲ್ಲ, ಆ ಹುಡುಗಿಗೆ ಮಸಾಜ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಫೋರ್ಸ್ ಮಾಡಿ ಮಸಾಜ್ ಮಾಡಿಸ್ಕೊಳ್ಳೋದು ಇವ್ರಿಗೆ ಯಾಕೆ ಬೇಕಾಗಿತ್ತು ಅಲ್ವಾ? ಅದಾದಮೇಲೆ ಮಸಾಜ್ ವಿಷಯಕ್ಕೆ ಇದು ನಿಂತಿಲ್ಲ, ಅಲ್ಲಿ ಮಸಾಜ್ ವಿಷಯಕ್ಕೆ ಇದು ಒಂದು ನಿಂತ್ಕೊಂಡಿಲ್ಲ. ಈ ಒಂದು ಕಥೆ ಏನಿದೆ ಇದು ಮದುವೆ ಆದ ಒಂದು ಸ್ವಲ್ಪ ದಿನಗಳಲ್ಲೇ ಹೆಂಡತಿಗೆ ಹೊಡೆಯೋದು, ಚಿತ್ರಹಿಂಸೆ ಕೊಡೋದು ಶುರು ಮಾಡ್ಕೊಂಡಿದ್ದಂತೆ ಆಕೆ ಗಂಡ. ಹಾಗೆ ಗಂಡನಿಗೆ ಬೇರೆ ಹೆಣ್ಣಿನ ಜೊತೆ ಸಂಬಂಧ ಕೂಡ ಇತ್ತಂತೆ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ಹೆಂಡತಿಗೆ ತಲಾಖ್ ಕೊಟ್ಟು ಅವಳನ್ನು ಒಂದು ದೂರ ಇಟ್ಟಿದ್ದಾನೆ ಅನ್ನುವಂತಹ ಆರೋಪ ಇವ್ರು ಮಾಡ್ತಿರೋದು. ಅಂದರೆ ಆ ಹುಡುಗಿ ಮತ್ತು ಆಕೆಯ ಕುಟುಂಬದವರು. ಅಷ್ಟೇ ಅಲ್ಲ, ಹೆಂಡತಿಗೆ ಹೊಡೆಯೋದ್ರ ಜೊತೆಗೆ ಅವಳ ಒಂದು ಕಾಲಿನ ಮೇಲೆ ಬಿಸಿನೀರನ್ನು ಕೂಡ ಈತ ಹಾಕಿದ್ದಾನೆ. ಅದಾದ ಮೇಲೆ ಮನೆಯಲ್ಲೇ ಹೆಂಡತಿಗೆ ತಲಾಖ್ ಅಂತ ಹೇಳಿ ಆಕೆಯನ್ನು ಮನೆಯಿಂದ ಹೊರ ಹಾಕಿದ್ದಾನೆ ಅಂತ ಹೇಳ್ತಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ತಲಾಖ್ ಪದ್ಧತಿಯನ್ನು ನಿಷೇಧ ಮಾಡಿದ್ರೂ ಸಹ ಗಂಡ ಈ ರೀತಿಯಾಗಿ ತಲಾಖ್ ಹೇಳಿ ಹೋಗಿದ್ದಾನೆ. ಇದು ಈ ಒಂದು ಕಥೆಯ ಸಾರಾಂಶ. ಹಾಗಾದರೆ ಈ ಒಂದು ಸ್ಟೋರಿಗೂ ಜಮೀರ್ಗೂ ಏನಪ್ಪ ಸಂಬಂಧ ಅಂತ ನೋಡೋದಾದರೆ, ಖಂಡಿತವಾಗ್ಲೂ ಈ ಒಂದು ಕತೆಗೂ ಜಮೀರ್ ಅಹಮದ್ ಖಾನ್ಗೂ ಸಂಬಂಧ ಇದೆ. ಈ ಒಂದು ಕೇಸ್ನಲ್ಲಿ ಜಮೀರ್ ಅಹಮದ್ ಅವರ PA ಮೊಹಮ್ಮದ್ ಆಯೂಬ್ ಪಾಷಾ ಅವರ ಒಂದು ಹೆಸರು ಕೇಳಿ ಬರ್ತಾ ಇದೆ. ಆಯೂಬ್ ಪಾಷಾ ಅವರ ಅಣ್ಣನ ಮಗ ಶೇಖ್ ಉಫ್ರಾನ್ಗೆ ಆ ಹುಡುಗಿ ಜೊತೆ ಮದುವೆನ ಮಾಡಿಸಲಾಗುತ್ತೆ. ಮದುವೆ ಆದಮೇಲೆ ಪತಿಯಿಂದ ಹಿಂಸೆ ಅನುಭವಿಸಿದಂತಹ ಆ ಒಂದು ಸಂತ್ರಸ್ತೆ ಕುಟುಂಬ ನಮಗೆ ನ್ಯಾಯ ಬೇಕು, ನ್ಯಾಯ ಕೊಡಿಸಿ ಅಂತ ಹೇಳಿಬಿಟ್ಟು ಜಮೀರ್ ಅಹಮದ್ ಖಾನ್ ಅವರ ಆಫೀಸ್ ಹಾಗೆ ಮನೆಗೆ ಅಲ್ದಾಡಿದ್ದಾರೆ, ಹೋಗಿದ್ರಂತೆ ಅವರು. ಅಂದರೆ ಆ ಕುಟುಂಬದವ್ರು ಹೇಳ್ತಾ ಇರೋದು ಈ ಮಾತು. ನಾವೆಲ್ಲ ಅಲ್ಲೆಲ್ಲ ಅಲ್ದಾಡಿದ್ದೀವಿ, ಹೋಗಿದ್ದೀವಿ ಅಂತ. ಅಲ್ಲಿ ಇವರಿಗೆ ಯಾರೂ ಸಹ ಸರಿಯಾಗಿ ರೆಸ್ಪಾಂಡನ್ನು ಕೊಟ್ಟಿಲ್ಲ ಅನ್ನೋದು ಅವರ ಆರೋಪ. ಜೊತೆಗೆ ಜಮೀರ್ ಅಹಮದ್ PA ಏನಿದ್ದಾರೆ ಅವ್ರ ಕಡೆಯಿಂದ ಜೀವ ಬೆದರಿಕೆ ಕೂಡ ಹಾಕಲಾಗಿದೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಆ ಕುಟುಂಬ ಈಗ ಮಾಡ್ತಾ ಇದೆ. ಅಲ್ಲಿ ನನಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿ, ಎಲ್ಲಿ ಜಮೀರ್ ಅಹಮದ್ ಖಾನ್ ಏನಿದ್ದಾರೆ ಅವ್ರ ರಿಲೇಷನ್ ಅಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿ ನ್ಯಾಯ ಕೇಳಕ್ಕೆ ಹೋಗಿ ಅಲ್ಲಿ ನನಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದಂತಹ ಒಂದು ಸಂತ್ರಸ್ತೆ ಕುಟುಂಬ. ಆದರೆ ಆ ಒಂದು ಪೊಲೀಸ್ ಸ್ಟೇಷನ್ ಯಾವುದಪ್ಪ ಅಂದರೆ ಸೌತ್ ಈಸ್ಟ್ ಮಹಿಳಾ ಪೊಲೀಸ್ ಠಾಣೆ. ಆ ಒಂದು ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಆ ಫ್ಯಾಮಿಲಿಗೆ ಮತ್ತೊಂದು ಆಘಾತ ಕಾದಿರುತ್ತೆ. ಏನಪ್ಪ ಅಂದರೆ, ನಾವು ನಿಮಗೆ FIR ಹಾಕಬೇಕು, ಅವರ ಹೆಸರಲ್ಲಿ ಒಂದು FIR ಮಾಡಬೇಕು ಅಂದರೆ 3 ಲಕ್ಷ ಹಣವನ್ನು ಕೊಡಿ ಅಂತ ಹೇಳಿಬಿಟ್ಟು ಅಲ್ಲಿದ್ದಂತಹ ಇನ್ಸ್ಪೆಕ್ಟರ್ ನಂಜೇಗೌಡ ಅವರು ಡಿಮ್ಯಾಂಡ್ ಮಾಡ್ತಾರಂತೆ ಆ ಒಂದು ಫ್ಯಾಮಿಲಿಗೆ. ಹಾಗೆ ಹಣದ ಮಾತುಕತೆ ಮಾತಾಡೋದಕ್ಕೆ ಕಾನ್ಸ್ಟೇಬಲ್ ವಾಸಿಮ್ ಅವರನ್ನ ಕಳಿಸ್ತಾರಂತೆ. ಇದು ಕೂಡ ಆ ಒಂದು ಕುಟುಂಬದ ಆರೋಪ. ಮಗಳಿಗೆ ನ್ಯಾಯ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡು ಆಕೆ ತಂದೆ ಏನು ಮಾಡ್ತಾರೆ, 1,20,000 ಅಂದರೆ 1.2 ಲಕ್ಷ ಹಣವನ್ನು ಕೂಡ ಕೊಡ್ತಾರಂತೆ ಅವರಿಗೆ. ಹಣ ಇಸ್ಕೊಂಡು ಅದಾದಮೇಲೆ ನಾವು ಈ ಕೇಸ್ ಮೇಲೆ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ತೋರಿಸ್ಕೋಬೇಕಲ್ಲ. ಹಣ ಇಸ್ಕೊಂಡ್ಬಿಟ್ಟಿದ್ದಾರೆ, 3 ಲಕ್ಷ ಕೊಟ್ಟಿಲ್ಲ, 1.2 ಲಕ್ಷ ಹಣವನ್ನು ಇವ್ರು ಕೊಟ್ಟಿದ್ದಾರೆ. ಆ ಹಣವನ್ನು ಇಸ್ಕೊಂಡಂತ ಪೊಲೀಸರು ಏನು ಮಾಡಿದ್ದಾರೆ, ಕೆಲಸ ಮಾಡ್ತಿದ್ದಾರಾ ಇಲ್ಲ ಕೆಲಸ ಮಾಡತ್ತಾರ ತೋರಿಸ್ಕೊಳ್ತಾ ಇದ್ದಾರಂತೆ. ಅಂದರೆ ಆ ಹುಡುಗನ ಮನೆ ಮುಂದೆ ನಿಂತ್ಕೊಂಡು ಫೋಟೋ ತೊಗೊಂಡು ಕಳಿಸ್ತಿದ್ದಾರಂತೆ ಪೊಲೀಸ್ನವ್ರು ಇವ್ರಿಗೆ, ನೋಡಿ ನಾವು ಯಾವ ಥರ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕಳಿಸ್ತಿದ್ದಾರಂತೆ. ಆದರೆ ಯಾವುದೇ ರೀತಿಯಾದಂಥ ಕೆಲಸವನ್ನು ಮಾಡ್ತಿಲ್ಲ. ಅಷ್ಟೇ ಅಲ್ಲ, ಸಂತ್ರಸ್ತೆಯ ತಂದೆಗೆ ವಾಟ್ಸಪ್ ಕಾಲ್ ಮಾಡಿ ನಂಜೇಗೌಡ ಅನ್ನೋರು ಹಣವನ್ನು ಕೇಳ್ತಾ ಇದ್ದಾರಂತೆ ಪೊಲೀಸರು.
ಹಣವನ್ನು ಕೇಳ್ತಾ ಇದ್ದಾರಂತೆ. ಹಾಗೆ ನೀವು ಫೋನ್ ಪೇ ಮೂಲಕ ನನಗೆ ಹಣವನ್ನು ಕೊಡಬೇಡಿ, ಕ್ಯಾಶ್ ಮೂಲಕ ನಮಗೆ ಹಣವನ್ನು ಕೊಡಿ ಅಂತ ಹೇಳಿಬಿಟ್ಟು ಪೊಲೀಸ್ನವರು ಕೇಳ್ತಾ ಇದ್ದಾರೆ ಅಂತ ಹೇಳಿ ಆ ಒಂದು ಕುಟುಂಬ ಆರೋಪವನ್ನು ಮಾಡ್ತಾ ಇದೆ. ಮಗಳ ಮದುವೆಗಾಗಿ ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡಿದ್ದು, ಚಿನ್ನ, ಹಣ ಹಾಗೆ ಕಾರನ್ನು ಕೊಟ್ಟಿದ್ರೂ ಸಹ ಮದುವೆ ಆದಮೇಲೆ ಮಗಳಿಗೆ ಸ್ವಲ್ಪನೂ ನೆಮ್ಮದಿ ಸಿಗ್ತಾ ಇಲ್ಲ. ಈ ರೀತಿಯಾಗಿ ಆ ಒಂದು ಕುಟುಂಬ ತಮ್ಮ ಅಳಲನ್ನು ತೋಡ್ಕೊಂಡಿದೆ. ಪತಿಯಿಂದ ಹಿಂಸೆ, ತಲಾಖ್ ಹಾಗೆ ಅದಾದಮೇಲೆ ಕಾನೂನಿನ ಹೋರಾಟದಿಂದ ಕುಟುಂಬ ಹಣಕಾಸಿನ ವಿಷಯದಲ್ಲೂ ಕೂಡ ತುಂಬ ಸಂಕಷ್ಟಕ್ಕೆ ಸಿಲುಕಿದೆ ಅನ್ನೋದು ಸಹ ಈಗ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ಆ ಹುಡುಗಿ ಮತ್ತೆ ಆ ಹುಡುಗಿ ಫ್ಯಾಮಿಲಿ ಏನಿದೆ, ಆ ಒಂದು ಫ್ಯಾಮಿಲಿ ವಿವಿಧ ಅಧಿಕಾರಿಗಳ ಮೊರೆ ಹೋಗ್ತಾ ಇದ್ದಾರಂತೆ. ಇನ್ನು ಈ ಒಂದು ಕೇಸ್ ಬಗ್ಗೆ ಪೊಲೀಸರು ಸಹ ಹಾಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಯಾರಾದರೂ ಇದ್ರೆ, ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ರಿಯಾಕ್ಟ್ ಏನಾದರೂ ಮಾಡಿದ್ರೆ ಮಾತ್ರ ಇವ್ರು ಮಾಡ್ತಿರುವಂತಹ ಆರೋಪ ಎಷ್ಟು ಸತ್ಯ ಹಾಗೆ ಎಷ್ಟು ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ಏನೇ ಆಗಲಿ ಇದರಲ್ಲಿ ಜಮೀರ್ ಅವರು ನೇರವಾಗಿ ಇನ್ವಾಲ್ವ್ ಆಗಿಲ್ಲ ಅಂದರೂ ಸಹ ಅವರ ಒಂದು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿಲ್ಲ, ಕಷ್ಟದಲ್ಲಿರೋರಿಗೆ ಒಂದು ರೆಸ್ಪಾನ್ಸ್ ಕೊಟ್ಟಿಲ್ಲ, ಅವ್ರ ಆಫೀಸ್ಗೆ ಹೋದ್ರು ಮನೆಗೆ ಹೋದ್ರು ರೆಸ್ಪಾನ್ಸ್ ಸಿಕ್ಕಿಲ್ಲ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಪಾಪ ಸಂತ್ರಸ್ತೆ ಕುಟುಂಬಕ್ಕೆ ನ್ಯಾಯ ಸಿಗಲಿ, ಹಾಗೆ ಈ ಒಂದು ಏನು ಕೇಸ್ ಇದೆ ಈ ಕೇಸ್ನ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.